ಸಂಚರಿಸು ನೀವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಪಿಯು ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಯಮಕನಮರಡಿ ಸ್ಥಳೀಯ ಸರ್ಕಾರಿ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ ವರ್ಷದ ಪಿಯು ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವು ಪೂಜ್ಯರಾದ ಗಣ್ಯಮಾನ್ಯರು ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಾಗಿತ್ತು. ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮಪೂಜ್ಯ ಶ್ರೀ ಸಿದ್ಧ ಬಸವದೇವರು, ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಮಠ ಹುಣಸಿಕೊಳಮಠ ಯಮಕನಮರಡಿ ಅವರು ಮನಸ್ಸು ಕೊಟ್ಟು ಓದಬೇಕು, ವಿದ್ಯಾರ್ಥಿಗಳು ಓದಿನ ಕುರಿತು ಪ್ರಯತ್ನ ಮಾಡಬೇಕು. ಇವತ್ತಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎದುರಿಸುತ್ತಾ ವಿದ್ಯಾರ್ಥಿಗಳು ತಯಾರಿ ಆಗಬೇಕು. ಕ್ರೀಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇರಬೇಕು. ನಿಮ್ಮ ಸಾಧನೆ ಕಾಲೇಜಿಗೆ ಕೀರ್ತಿ ತರುವಂಥ ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿ ತರುವಂತಾಗಿರಬೇಕು. ನೀವು ಸಂಸ್ಕಾರ, ವಿನಯ, ತಂದೆ ತಾಯಿಗಳಿಗೆ ಗೌರವ ಕಲಿಸುವಂಥ ಗುರುಗಳಿಗೆ ಗೌರವ ಮತ್ತು ನಿಮ್ಮ ಜೀವನದಲ್ಲಿ ಎಂದೂ ಮರೆಯಲಾರದ ವಿದ್ಯಾರ್ಥಿಗಳೇ ತಿಳಿಯಪಡಿಸಿದರು. ಪ್ರಾಸ್ತಾವಿಕವಾಗಿ ಶ್ರೀ ಬಿ ಕೊಡ್ಲಿ ಕಾಲೇಜಿನ ನಿಯಮಗಳನ್ನು, ಇವರು ಇರತಕ್ಕಂಥ ವಾತಾವರಣ, ಪದ್ಧತಿ, ಸಂಪ್ರದಾಯ, ಪರಂಪರೆ, ಕ್ರೀಡೆ ಎಂದರೇನು, ಅದರ ಬಗ್ಗೆ ಅವರು ಮಹತ್ವ, ವೈಯಕ್ತಿಕ ಆಟಗಳ ಬಗ್ಗೆ, ಗುಂಪು ಆಟಗಳಲ್ಲಿ ಭಾಗವಹಿಸಬೇಕು, ಎಲ್ಲರಲ್ಲಿ ಭಾಗವಹಿಸಿ ಇರಬೇಕು, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಗಾಯನ ಸ್ಪರ್ಧೆ, ಸಮೂಹ ನೃತ್ಯ ಭಾಗವಹಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಿದರು. ಅವನಲ್ಲಿ ಹೆಂಗ ಆತ್ಮವಿಶ್ವಾಸ ಏನಾದ್ರೂ ಗೊತ್ತಿಲ್ಲ, ಮೈಯ ಜದ್ರೆಲ್ಲ ಶಕ್ತಿ ಇಲ್ಲ, ಮನೆಯಲ್ಲಿ ಸಿಕ್ಕಾಪಟ್ಟೆ ಕಿತ್ತು ತಿಂತಕ್ಕಂತ ಬಡತನ, ತಂದೆ ಇಲ್ಲ, ತಾಯಿ ಯಾರ್ದೋ ಮನೆ ಅಡ್ಡಾಡಿ ಮುಸುರಿ ತಿಕ್ಕಿ ಜೀವನವನ್ನ ಅವನಿಗೆ ಸಾಗಿಸ್ತಾ ಇದ್ದಾಳ. ಅಂತದ್ರಲ್ಲಿ ಅವನ ಕನಸು ರಿಕೆಟ್ಸ್ ರೋಗದಿಂದ ಪೀಡಿತನಾದಂತ ಒಬ್ಬ ಹುಡುಗ ಏನ್ ಕನಸು ಕಾಣ್ತಾನಂತಾರ, ನಾನು ವಿಶ್ವದಲ್ಲೇ ಮೆಸ್ತಕ್ಕಂತ ಒಬ್ಬ ಫುಟ್ಬಾಲ್ ಆಟಗಾರನಾಗ್ಬೇಕಂತೇಳಿ ಪ್ರಯತ್ನ ಪಡ್ತಿರ್ತಾನ. ಒಂದು ದಿನ ಅಲ್ಲೇನೆ ಎಲ್ಲಪ್ಪ ಅಮೆರಿಕಾದಲ್ಲಿ ಒಂದು ದೊಡ್ಡ ಟೂರ್ನಾಮೆಂಟ್ ನಡೆದಿರ್ತದೆ. ಟೂರ್ನಾಮೆಂಟ್ ನಡೆದಿರ್ತಕ್ಕಂಥ ಸಮಯದಲ್ಲಿ ಆ ಟೂರ್ನಾಮೆಂಟ್ ಅನ್ನು ಹೆಂಗಾರ ಹೋಗಿ ನೋಡಬೇಕನ್ನೋದು ಒಂದು ಆಸೆ. ಯಾಕಂತಾರ ದೊಡ್ಡ ದೊಡ್ಡ ಫುಟ್ಬಾಲ್ ಕಾರ್ಯಗಳು ಬರ್ತಿರ್ತಾರ, ಅವ್ರು ನೋಡಿ ಕಣ್ ತುಂಬಿಸ್ಕೊಳ್ಬೇಕು ಅಂತ ಆಸೆ. ಹೆಂಗಾರ ಮಾಡಿ ಒಳಗೆ ಹೋಗಿ ಟೂರ್ನಾಮೆಂಟ್ ಹೋಗಿ ಜಗ ಕುಂಡಿರ್ತಾನ. ಟೂರ್ನಾಮೆಂಟ್ ಬಹಳ ಅಂದ್ರೆ ಬಹಳ ಚಂದ ನಡೆದಿರ್ತದೆ. ಲಾಸ್ಟಿಗೆ ಅವ್ನು ವಿಲ್ಸನ್ ಅಂತ ಇರ್ತಾನ, ಒಬ್ಬ ಜಗತ್ ಪ್ರಸಿದ್ಧ ಒಬ್ಬ ಫುಟ್ಬಾಲ್ ಆಟಗಾರ ಅಮೆರಿಕಾದೊಳಗೆ. ವಿಲ್ಸನ್ ಅಂತ ಇರ್ತಾನ. ಅವನ ಆಟವನ್ನ ನೋಡಿ ಕಣ್ಣು ತುಂಬಿಸ್ಕೊಂಡು, ಯಾಕಂದ್ರೆ ಅವನ ಅಷ್ಟೊಂದು ಸ್ಟಾರ್ ಇರ್ತಾನ ಅವರ ಸಮಯದೊಳಗೆ. ಅವ್ನು ನೋಡ್ತಾನೆ ಮ್ಯಾಚ್ ಮುಗಿತತೆ, ವಿನ್ ಆಗ್ತಾನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ವೀರಣ್ಣ ಬಿಸಿರೊಟ್ಟಿ, ಉಪಾಧ್ಯಕ್ಷರು, ಕಾಲೇಜಿನಲ್ಲಿರುವ ಅನುಕೂಲಗಳು, ಸೌಲಭ್ಯಗಳು, ವ್ಯವಸ್ಥೆಗಳು, ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಪ್ರಯತ್ನದ ಬಹಳ ದೊಡ್ಡದು. ಈ ಕಾಲೇಜು ಇಷ್ಟೊಂದು ಎತ್ತರಕ್ಕೆ ಏರಲು ಅವರೇ ಪ್ರಮುಖ ಕಾರಣ ಮತ್ತು ಕರ್ತರಾಗಿದ್ದಾರೆ ಎಂದು ಅವರು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಿದರು. ಅದರ ಸದುಪಯೋಗ ಪಡೆದುಕೊಂಡು ಒಳ್ಳೆಯ ಆದರ್ಶ ವಿದ್ಯಾರ್ಥಿಯಾಗಿ ಒಳ್ಳೆಯ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಯಪಡಿಸಿದರು. ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಮಧ್ಯಾಹ್ನದ ಶುಭವಂದನೆಗಳು. ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಯಮಕನಮರಡಿಯ 2026 ಮತ್ತು 27ನೇ ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಪ್ರಥಮ PUC ವಿದ್ಯಾರ್ಥಿನಿಯರ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಸಿದ್ಧ ಬಸವ ಗುರುದೇವರು, ಉತ್ತರಾಧಿಕಾರಿಗಳು, ಹುಣಸಿಕೊಳಮಠ, ಅದರಂತೆ ನಮ್ಮ ಈ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀ ವೀರಣ್ಣ ಬಿಸಿರೊಟ್ಟಿಯವರು, ಅದರಂತೆ ಸದಸ್ಯರಾದಂಥ ಶ್ರೀ ಸಿದ್ದಪ್ಪಣ್ಣ ಸಿಡಿಯವರು,
ಇವರು ಶಾಂತದೇವರು ಹಾಲ್ದೇವ್ರ ಮಠ ಅವರು, ಆದ ನಂತರ ಪೋತಾರ್ ಸರ್ ಅವರು ಈ ವೇದಿಕೆಯ ಮೇಲಿದ್ದಾರೆ. ಅದರಂತೆ ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿನಿಯರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದೇ ಆದ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ಇಷ್ಟೊಂದು ಒಂದು ಹುರುಪಿನಿಂದ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಈ ನಮ್ಮ ಕಾಲೇಜಿಗೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೀನಿ. 10ನೇ ತರಗತಿ ಮುಗಿತು. ಇಲ್ಲಿಯವರೆಗೆ ತಾವೆಲ್ಲರೂ ಏನಪ್ಪಾ ಅಂತಾರ, ಒಂದು ಮಕ್ಕಳ ಬುದ್ಧಿ ಅಂತ ಇದ್ದಂತ ನಮ್ಮ ಮುದ್ದು ಮಕ್ಕಳು ಇವತ್ತು ಕಾಲೇಜು ಹಂತಕ್ಕೆ ಆಗಮಿಸಿದ್ದೀರಿ. ಯಾಕಂತಾರ ಕಾಲೇಜು ಹಂತದ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಒಂದು ಹೊಸ ಚಿಗುರು, ನಿಮ್ಮಲ್ಲಿರ್ತಕ್ಕಂಥ ಒಂದು ಹೊಸ ಹುರುಪು, ಕಾಲೇಜು ಜೀವನವನ್ನು ಅನುಭವಿಸಬೇಕಾಗುವಂತ ನಿಮ್ಮಲ್ಲಿರ್ತಕ್ಕಂಥ ಒಂದು ಹೊಸ ಹುರುಪಿನಿಂದ ಈ ನಮ್ಮ ಕಾಲೇಜಿಗೆ ಆಗಮಿಸಿದ್ದೀರಿ. ನಮ್ಮ ಕಾಲೇಜು ಹುಕ್ಕೇರಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಂದು. ಇದೇ ಸಂದರ್ಭದಲ್ಲಿ ಕನ್ನಡಪ್ರಭ ಪತ್ರಿಕೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ಹೊರಡಿಸಲಾದ ಯುವ ಆವೃತ್ತಿಯನ್ನು ಬಿಡುಗಡೆಗೊಳಿಸಿ ಕನ್ನಡಪ್ರಭ ವರದಿಗಾರ ಶ್ರೀ ಕರ್ನಾಚಿ ವಿದ್ಯಾರ್ಥಿಗಳು ಅದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಅಧ್ಯಕ್ಷರು ಪರನುಡಿ ಶ್ರೀ ರಾಮನಕಟ್ಟಿ ಪ್ರಾಚಾರ್ಯರು ಪ್ರತಿ ವರ್ಷದಂತೆ ಸ್ವಾಗತ ಸಮಾರಂಭ, ಕ್ರೀಡೆ, ಸಾಂಸ್ಕೃತಿಕ ಸ್ಪರ್ಧೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಿದರು. ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶ್ರೀ SP ಸಿಳಿ, ಶ್ರೀ SK ಪೋತ್ತಾರ್, ಶ್ರೀ SS ಹಾಲ್ದೇವ್ರಮಠ್, ಶ್ರೀ IB ಮರ್ಯಾಳಿ, ಪತ್ರಕರ್ತರಾದ ಶ್ರೀ AM ಕರ್ನಾಚಿ, ಮಹಾವಿದ್ಯಾಲಯದ ಉಪನ್ಯಾಸಕರು ಉಪಸ್ಥಿತಿ ಇದ್ದರು. ಪ್ರಾರ್ಥನಾ ಗೀತೆಯನ್ನು, ಸ್ವಾಗತ ಗೀತೆಯನ್ನು PU ವಿದ್ಯಾರ್ಥಿನಿಗಳಿಂದ ನಡೆಯಲಾಯಿತು. ಕಾರ್ಯಕ್ರಮದ ನಿರೂಪಣೆ ಶ್ರೀ SR ತಬ್ರಿ ನಡೆಸಿಕೊಟ್ಟರು. ಎಲ್ಲವರನ್ನು ವಂದಿಸಿದರು. ಕುಮಾರಿ SS ಹೊಳೆಪ್ಪಗೋಳ್ ಇವರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಕ್ಕೆ ವಂದಿಸಿದರು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ. ಕಾಲೇಜು ಮಟ್ಟಗಳಲ್ಲಿ ಬಂದಾಗ ಕಡಿಮೆ ಆಯಿತು, ಅದು ಪುನಃ ಮತ್ತೆ ಪ್ರಾರಂಭ ಆಗಬೇಕು. ಕಾಲೇಜುಗಳಲ್ಲಿ ಆ ಚುನಾವಣಾ ಆಯೋಗವನ್ನು ಪುನಃ ಮಾಡಿ ಅದಕ್ಕೆ ಎಲೆಕ್ಷನ್ ಆಗುವಂಥ ಒಂದು ವ್ಯವಸ್ಥೆಯನ್ನು DK ಶಿವಕುಮಾರ್ ಅವರು ಕೂಡ ಮೊನ್ನೆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅದು ಮುಂದುವರೆದ್ರೆ ಕೂಡ ಇನ್ನೂ ಬಹಳ ಒಳ್ಳೇದಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಜಲಿಯನ್ ವಾಲಾಬಾಗ್ ಅನ್ನುವಂಥ ಒಂದು ಹತ್ಯಾಕಾಂಡ ಆಯಿತು, ಗೊತ್ತಿರ್ಬೇಕು ನಿಮಗೆಲ್ಲ. ಎದ್ರ ಸಲುವಾಗಾಯಿತು? ಏನು ಅಣ್ಣ ತಮ್ಮನ ಜಗಳ ಇತ್ತು? ಏನು ಮಹಾಭಾರತ ಏನದು? ಏನು ಗಂಡ ಹೆಂಡತಿ ಜಗಳ ಇತ್ತು? ರಾಮಾಯಣವಲ್ಲ ಅದು. ಸ್ವತಂತ್ರ ಬೇಕು ಅನ್ನುವಂತಹ ಒಂದು ವಸಾಹತು, ಈಸ್ಟ್ ಇಂಡಿಯಾ ಕಂಪನಿಯವರ ವಸಾಹತುಶಾಹಿಗಳು ತಂದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ನೀತಿ, ಶಸ್ತ್ರಾಸ್ತ್ರಗಳನ್ನು ಹಿಂಪಡೆಯಬೇಕನ್ನುವಂತಹ ಒಂದು ನೀತಿ, ಕೆಲವೊಂದು ಆಸ್ತಿ ಇದ್ದವರಿಗೇನೆ ಕೂಡ ವೋಟಿಂಗ್ ಪವರ್ ಕೊಡಬೇಕನ್ನುವಂತಹ ಒಂದಿಷ್ಟು ಕೆಲವು ನಿಯಮಾವಳಿಗಳನ್ನು ವಿರುದ್ಧ ಭಾರತದ ಯುವ ತರುಣರು ಕೂಡಿ ಸ್ವತಂತ್ರವನ್ನು ತಗೋಬೇಕು ಅಂತ ತಿಳ್ಕೊಂಡು ಯಾವುದೇ ಆಗಿನ ಕಾಲಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದ ಸಾರ್ವಜನಿಕ ಮತ್ತು ಸರ್ಕಾರದ ಕಚೇರಿಗಳಿಗೆ ಧಕ್ಕಿ ತರಲಾರದ ರೀತಿಯಲ್ಲಿ ಶಾಂತ ರೀತಿಯಲ್ಲಿ ನಡೆದಂತಹ ಒಂದು ಸಭೆ ಅದು. ಎಲ್ಲರಿಗೆ ಪುಷ್ಪ ಸಮರ್ಪಣೆ ಅರ್ಪಿಸಿದಂತಹ ಮಾಲಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ಕಿರುಡಾ ಸರ್ ಅವರಿಗೆ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಮುಂದೆ ಹಿರಿಯ ಉಪನ್ಯಾಸಕರಾದಂತಹ ಕಿರುಡಾ ಸರ್ ಅವರಿಗೆ ನಮ್ಮ BB ಕೊಡ್ಲೆ ಸರ್ ಅವರು ಪುಷ್ಪ ಸಮರ್ಪಣೆ ಮಾಡಬೇಕೆಂದು ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಆ ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಹತ್ಯಾಕಾಂಡವನ್ನ ಅಮಾನುಷ್ಯವಾಗಿ ಅವ್ರು ಏನು ಕೇಳಿದ್ರು, ಒಂದು ಗುಲಾಬಿ ಹೂವು, ನಂತರದಲ್ಲಿ ಒಂದು ಸಂವಿಧಾನದ ಪುಸ್ತಕ, ಸಮಾಧಾನವಾಗಿ ನಿಂತು ತಮ್ಮ ಹಕ್ಕುಗಳನ್ನು ಕೇಳಿದ್ದಾರೆ. ಏನಿಲ್ಲ, ಧರ್ಮೇಂದ್ರ ಸಿಂಗ್ ರಾಜೀನಾಮೆ ಕೊಡಬೇಕು ಒಂದನೇದು, ಎರಡನೇದು ಸತ್ತಂತ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ 1 ಕೋಟಿ ರೂಪಾಯಿಯನ್ನ ಜೀವನಾಂಶವನ್ನು ಕೊಡಬೇಕು. ಇನ್ನು ಮುಂದೆ ಶಿಕ್ಷಣದಲ್ಲಿ ಸುಧಾರಣಾ ನೀತಿಯನ್ನ ತಗೊಂಡು ಬರಬೇಕು. ಒಬ್ಬ ವಿಜ್ಞಾನಿ ಹೋರಾಟವನ್ನು ಮಾಡುವಾಗ ಅವ ಏನು ಹೇಳ್ತಾನಂದ್ರೆ, ಇನ್ನು ಮುಂದೆ ಪೈಲ ಎಲ್ಲಾರ ನೀವು ಕಾಫಿ ಮಾಡುವಾಗ ಆ ಹುಡುಗನ ಕಾಲಾಗ ಎಲ್ಲಾರ ಒಂದು ಕಾಫಿ ಚೀಟ್ ಬಿದ್ದಿದ್ರೆ ಪುನಃ ಅದನ್ನು ತಗೊಂಡು ಹೋಗಿ ಪೇಪರ್ ಕಸ್ಕೊಂಡು ಹೋಗಿ ಅದು ಮುಂದೆ ಕೋರ್ಟಿಗೆ ಹೋಗ್ತಿತ್ತು. ಕೋರ್ಟ್ನೊಳಗಡೆ ಹೋಗಿ ಅವ ಬರೆದಂಥ ಹ್ಯಾಂಡ್ ರೈಟಿಂಗು ಇದಕ್ಕೂ ವ್ಯತ್ಯಾಸ ಇರುವಂತ ಹ್ಯಾಂಡ್ ರೈಟಿಂಗ್ ವೆರಿಫಿಕೇಶನ್ ಆಗ್ತಿತ್ತು. ಆ ಹ್ಯಾಂಡ್ ರೈಟಿಂಗ್ ವೆರಿಫಿಕೇಶನ್ ಆದಮೇಲೆ ಹಿಂದೆ ಬರೆದಂಥ ಹುಡುಗನ ಉತ್ತರ, ಇವನ ಉತ್ತರ, ಅದ್ರ ಮುಂದೆ ಕೂತಂಥ ಹುಡುಗನ ಉತ್ತರ ಎಲ್ಲ ಟ್ಯಾಲಿ ಮಾಡಿ ಇವ ಅಪರಾಧಿನೋ ಇಲ್ಲ ನಿರಪರಾಧಿನೋ ಅಂತ ತಿಳ್ಕೊಂಡು ಅವನಿಗೆ ಮತ್ತೆ ಬರೆಯೋಕ್ಕೆ ಚಾನ್ಸ್ ಕೊಡ್ತಿದ್ರು. ಅಂತಹ ಒಂದು ಕೋರ್ಟು ಮತ್ತೆ ಶಿಕ್ಷಣ ಸಂಸ್ಥೆ ಒಳಗಡೆ, ಶಿಕ್ಷಣ ವ್ಯವಸ್ಥೆ ಒಳಗಡೆ ಬರಬೇಕನ್ನುವಂತಹ ಒಂದು ವಿದ್ಯಾರ್ಥಿ ಪ್ರೇರಿತವಾದಂತಹ ಹೋರಾಟವನ್ನು ಖಂಡಿಸಿ ಹೆಣ್ಮಕ್ಳನ್ನಲಾರ್ದೆ, ಗಂಡ್ಮಕ್ಳನ್ನಲಾರ್ದೆ, ಮಕ್ಕಳನ್ನಲಾರ್ದೆ ಜಂಜಿ ಯುಗದ